ರಾಜ್ಯದ ರೈತರಿಗೆ ಸರ್ಕಾರದಿಂದ ಸಿಹಿ ಸುದ್ದಿ ಹೊಂದಿದೆ. ಈ ಬಾರಿ ಕೂಡ ಕೃಷಿ ಸಾಲ ಮನ್ನಾ ಆಗುತ್ತಾ? ಕೃಷಿ ಸಾಲ ಮನ್ನಾ ಬಗ್ಗೆ ಸಿಎಂ ಡಿಕೆ ಶಿವಕುಮಾರ್ ಅವರು ಮಹತ್ವದ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸಾಲ ಮನ್ನಾ ಆದ್ರೆ ಎಷ್ಟು ಮೊತ್ತ ಮನ್ನಾ ಆಗಬಹುದು? ಸರ್ಕಾರ ಕೃಷಿ ಸಾಲ ಮನ್ನಾ ಘೋಷಿಸಿದ್ರೆ ನೀವ್ ಯಾವ ದಾಖಲೆಗಳನ್ನ ಈ ಕೂಡಲೇ ರೆಡಿ ಇಟ್ಕೊಳ್ಬೇಕಾಗತ್ತೆ. ಅಷ್ಟೇ ಅಲ್ಲ, ರಾಜ್ಯದಲ್ಲಿ ಮತ್ತೆ ಬರ ಘೋಷಣೆ ಆಗತ್ತಾ? ಪ್ರತಿ ಹೆಕ್ಟೇರ್ಗೆ ಗರಿಷ್ಠ 22,500 ರೂಪಾಯಿವರೆಗೆ ಪರಿಹಾರ ಸಿಗೋದಕ್ಕೆ ಈ ಕೂಡಲೇ ನೀವು ಏನ್ ಮಾಡ್ಬೇಕು? ಬರ ಘೋಷಣೆಗೆ ಇರುವಂತ ಆ 4 ಪ್ರಮುಖ ಮಾನದಂಡಗಳು ಯಾವುದು? ಇವೆಲ್ಲದರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನ ಕೊಡ್ತೀನಿ. 2 ಅಪ್ಡೇಟ್ ಇದೆ, ಸೊ ಹಾಗಾಗಿ ವಿಡಿಯೋವನ್ನ ಕೊನೆ ತನಕ ಮಿಸ್ ಮಾಡದೆ ನೋಡಿ. ಹಾಯ್, ಹೆಲೋ, ನಮಸ್ಕಾರ, ವೆಲ್ಕಮ್ ಟು ಬಾಸ್ ವಾಲಾ ಯೂಟ್ಯೂಬ್ ಚಾನೆಲ್. ನಾನು ಚೈತ್ರ. ಸ್ನೇಹಿತರೆ, ಆಕಾಶದ ಕಡೆಗೆ ನೋಡಿದ್ರೆ ಕಣ್ಣಿಗೆ ತಂಪೆರಿಯುವಂತ ಮೋಡ ಇಲ್ಲ, ಭೂಮಿಯ ಒಡಲಲ್ಲಿ ತೇವಾಂಶದ ಸುಳಿವೇ ಇಲ್ಲ. ಸಾಲ ಸೂಲ ಮಾಡಿ ಆಸೆ ಗಣ್ಣಿನಿಂದ ಬಿತ್ತಿದ್ದಂಥ ಬೀಜ ಎಲ್ಲ ಮಣ್ಣಿನಲ್ಲೇ ಕಮರಿ ಹೋಗ್ತಾ ಇದೆ. ನಾಡಿಗೆ ಅನ್ನ ಹಾಕೋ ರೈತ ಇವತ್ತು ತನ್ನದೇ ಬದುಕಿನ ಲೆಕ್ಕಾಚಾರದಲ್ಲಿ ಕಂಗಾಲಾಗಿ ಹೋಗ್ಬಿಟ್ಟಿದ್ದಾನೆ. ಒಂದ್ ಕಡೆ ಕೈಕೊಟ್ಟಂತ ಮಳೆ, ಮತ್ತೊಂದ್ ಕಡೆ ಬೆಟ್ಟದಂತೆ ಬೆಳೆದು ನಿಂತಿರೋ ಕೃಷಿ ಸಾಲ, ಮುಂದೇನು ಅಂತ ದಿಕ್ಕೇ ತೋಚದೆ ಕೂತಿರುವಂತ ನಮ್ಮ ಅನ್ನದಾತನಿಗೆ ಈಗ ಸರ್ಕಾರದಿಂದ ತುರ್ತಾಗಿ ಆಗ್ಬೇಕಾಗಿರೋದು 2 ಕೆಲಸ. ಒಂದು, ಆದಷ್ಟು ಬೇಗ ಬರ ಘೋಷಣೆಯಾಗಿ ಬೆಳೆ ಪರಿಹಾರ ಕೈ ಸೇರಬೇಕು. ಮತ್ತೊಂದು ಕಡೆ ಕೃಷಿ ಸಾಲ ಮನ್ನಾ ಆಗಬೇಕು. ಅಷ್ಟೇ ರೈತರಿಗೆ ಬೇಕಾಗಿರುವಂಥದ್ದು. ಹೌದು, ಈ ಬಾರಿ ರಾಜ್ಯದಲ್ಲಿ ರೈತರ ಕೃಷಿ ಸಾಲ ಮನ್ನಾ ಆಗುತ್ತಾ ಅನ್ನೋದ್ರ ಬಗ್ಗೆ ಪ್ರಶ್ನೆ ಬಂದಿದೆ. ಸೊ ಇದರ ಬಗ್ಗೆ ಡಿಕೆ ಶಿವಕುಮಾರ್ ಅವರು ಕೊಟ್ಟಿರುವಂತ ಈ ಮಹತ್ವದ ಭರವಸೆ ಏನು? ಒಂದು ವೇಳೆ ಸಾಲ ಮನ್ನಾ ಆದ್ರೆ ಹಳೆಯ ಲೆಕ್ಕಾಚಾರದ ಪ್ರಕಾರ ನಿಮ್ಮ ಎಷ್ಟು ಸಾಲ ಮನ್ನಾ ಆಗಬಹುದು? ಇದರ ಜೊತೆಗೆ ರಾಜ್ಯದಲ್ಲಿ ಬರ ಘೋಷಣೆ ಸಮೀಕ್ಷೆ ಯಾವ ಹಂತದಲ್ಲಿದೆ, ಎಷ್ಟು ಮೊತ್ತ ಸಿಗಬಹುದು? ಇವೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಡಿಟೇಲ್ ಆಗಿ ಸಿಂಪಲ್ ಆಗಿ ತಿಳಿಸ್ಕೊಡ್ತೀನಿ. ಪ್ರತಿಯೊಬ್ಬರು ಕೂಡ ಈ ವಿಡಿಯೋವನ್ನ ಮಿಸ್ ಮಾಡದೆ ನೋಡಿ ಸ್ನೇಹಿತರೆ. ರಾಜ್ಯದ ಹಲವಾರು ಜಿಲ್ಲೆಗಳಲ್ಲಿ ಈ ಬಾರಿ ಮಳೆ ಕೈ ಕೊಟ್ಟಿದೆ. ಮಳೆನೇ ಇಲ್ಲ, ಕೆಲವೆಡೆ ಬಿತ್ತನೆ ಆಗಿಲ್ಲ, ಇನ್ನು ಕೆಲವೆಡೆ ಬಿತ್ತನೆ ಮಾಡಿದಂತ ಬೆಳೆಗಳು ನೀರಿಲ್ಲದೆ ಒಣಗುವಂತ ಪರಿಸ್ಥಿತಿ ಬಂದಿದೆ. ಇದರಿಂದ ಸಾವಿರಾರು ರೈತರು ಆತಂಕದಲ್ಲಿದ್ದಾರೆ. ಬರಗಾಲದ ಆತಂಕದ ನಡುವೆ ರೈತರಿಗಿರುವಂತ ಮತ್ತೊಂದು ದೊಡ್ಡ ಪ್ರಶ್ನೆ ಏನಪ್ಪಾ ಅಂತಂದ್ರೆ ಕೃಷಿ ಸಾಲ ಮನ್ನಾ. ರಾಜ್ಯದಲ್ಲಿ ಈ ಬಾರಿ ಸರ್ಕಾರ ರೈತರ ಸಾಲ ಮನ್ನಾ ಮಾಡುತ್ತಾ ಅನ್ನುವಂಥದ್ದು ಲಕ್ಷಾಂತರ ರೈತರ ಒಂದು ಪ್ರಶ್ನೆ ಆಗಿದೆ. ಸೊ ಸಾಲ ಮನ್ನಾ ಬಗ್ಗೆ ಈ ಪರಿ ನಿರೀಕ್ಷೆ ಇರೋದಕ್ಕೆ ಕಾರಣ ಏನ್ ಗೊತ್ತಾ? ಡಿಕೆ ಶಿವಕುಮಾರ್ ಅವರು ನೀಡಿರುವಂತ ಒಂದು ಮಹತ್ವದ ಭರವಸೆಯಾಗಿದೆ. ಹೌದು, ಕಲಬುರಗಿಯಲ್ಲಿ ವಿವಿಧ ಸಂಘಟನೆ ಹಾಗೂ ರೈತರಿಂದ ಮನವಿ ಸ್ವೀಕರಿಸಿದ ನಂತರ ಮೀಡಿಯಾದವ್ರ ಜೊತೆಗೆ ಮಾತನಾಡಿದ್ದಾರೆ. ಸೊ ರೈತರ ಕೃಷಿ ಸಾಲ ಮನ್ನಾ ಮಾಡೋ ಬಗ್ಗೆ ಸರ್ಕಾರ ಪರಿಶೀಲನೆಯನ್ನ ನಡೆಸುತ್ತೆ. ಈ ಹಿಂದೆ ಬೇರೆ ರಾಜ್ಯಗಳು ಸಾಲ ಮನ್ನಾ ಮಾಡದೇ ಇದ್ದಾಗಲೂ ಕೂಡ ನಾವು ಸಾಲವನ್ನ ಮನ್ನಾ ಮಾಡಿದ್ದೀವಿ. ಸೊ ಕೇಂದ್ರದಲ್ಲಿ ಮನಮೋಹನ್ ಸಿಂಗ್ ಅವರ ಸರ್ಕಾರ ಇದ್ದಾಗಲೂ ಕೂಡ ರೈತರ ಸಾಲ ಮನ್ನಾ ಮಾಡಲಾಗಿತ್ತು. ಅದೇ ರೀತಿ ಈಗಲೂ ಕೂಡ ಈ ವಿಚಾರವನ್ನ ಗಂಭೀರವಾಗಿ ನಾವು ಪರಿಶೀಲನೆಗೆ ತೆಗೆದುಕೊಂಡಿದ್ದೀವಿ ಅನ್ನುವಂತ ಒಂದು ಭರವಸೆಯನ್ನ ಕೊಟ್ಟಿದ್ದಾರೆ. ಸೊ ಸಾಲ ಮನ್ನಾ ಮಾಡಿದ್ರೂ ಕೂಡ ಎಷ್ಟು ಮೊತ್ತ ಮನ್ನಾ ಆಗಬಹುದು ಅನ್ನುವಂಥದ್ದು ರೈತರಲ್ಲಿರುವಂತ ನಿರೀಕ್ಷೆ. ಸೊ ಹಳೆಯ ಮಾಹಿತಿ ಆಧಾರದ ಮೇಲೆ ಹೇಳಬೇಕು ಅಂತಂದ್ರೆ, ಒಂದು ವೇಳೆ ಸರ್ಕಾರ ಸಾಲ ಮನ್ನಾವನ್ನ ಘೋಷಿಸಿದ್ರೆ ಎಷ್ಟು ಹಣ ಮನ್ನಾ ಆಗಬಹುದು ಅನ್ನುವಂತ ಒಂದು ಕುತೂಹಲ ನಿಮ್ಗಿದೆಯಲ್ವಾ? ಸೊ ಹಿಂದಿನ ಸರ್ಕಾರಗಳ ಸಾಲ ಮನ್ನಾ ಇತಿಹಾಸವನ್ನ ನಾವು ಒಮ್ಮೆ ಚೆಕ್ ಮಾಡ್ಕೊಂಡ್ ಬರೋಣ. ನೋಡಿ, 2008ರಲ್ಲಿ ಮನಮೋಹನ್ ಸಿಂಗ್ ನೇತೃತ್ವದ ಕೇಂದ್ರ ಸರ್ಕಾರ ಇದ್ದಾಗ ದೇಶದಾದ್ಯಂತ ರೈತರ ಬೃಹತ್ ಸಾಲ ಮನ್ನಾ ಯೋಜನೆಯನ್ನ ಜಾರಿ ಮಾಡಲಾಗಿತ್ತು ಸ್ನೇಹಿತರೆ. ಸೊ ನೋಡಿ, 2017ರಲ್ಲಿ ಸಿದ್ದರಾಮಯ್ಯ ಅವರ ಸರ್ಕಾರ ಇದ್ದಾಗ ಸಹಕಾರಿ ಬ್ಯಾಂಕ್ಗಳಲ್ಲಿ ರೈತರು ಮಾಡಿದಂತಹ ತಲಾ 50,000ವರೆಗಿನ ಬೆಳೆ ಸಾಲವನ್ನ ಮನ್ನಾ ಮಾಡಲಾಗಿತ್ತು. ಅದೇ ನಿಮಗೆ 2018ರಲ್ಲಿ ನೋಡೋದಾದ್ರೆ ಸಮ್ಮಿಶ್ರ ಸರ್ಕಾರ ಇತ್ತು. ರೈತರ 1 ಲಕ್ಷದಿಂದ ಗರಿಷ್ಠ 2 ಲಕ್ಷದವರೆಗಿನ ಬೆಳೆ ಸಾಲವನ್ನ, ಅಂದ್ರೆ ವಾಣಿಜ್ಯ ಆಗಿರ್ಬೋದು, ಸಹಕಾರಿ ಬ್ಯಾಂಕ್ ಎರಡೂ ಸೇರಿ ಮನ್ನಾ ಮಾಡಲಾಗಿತ್ತು ಸ್ನೇಹಿತರೆ. ಈ ಹಳೆಯ ಅಂಕಿ ಅಂಶಗಳನ್ನ ಆಧಾರವಾಗಿಟ್ಕೊಂಡು ನಾವು ನೋಡಿದ್ರೆ ಈ ಬಾರಿ ಸರ್ಕಾರ ಒಂದು ವೇಳೆ ಸಾಲ ಮನ್ನಾಕ್ಕೆ ನಿರ್ಧಾರಕ್ಕೆ ಬಂದ್ರೆ ರೈತರ ಕನಿಷ್ಠ 50,000ದಿಂದ 1 ಲಕ್ಷದವರೆಗಿನ ಕೃಷಿ ಸಾಲವನ್ನ ಮನ್ನಾ ಮಾಡುವಂತ ಸಾಧ್ಯತೆ ಇದೆ. ಆದ್ರೆ ಈ ಬಗ್ಗೆ ಸರ್ಕಾರ ಆರ್ಥಿಕ ಪರಿಸ್ಥಿತಿಯನ್ನ ಅವಲೋಕಿಸಿ ಅಂತಿಮ ನಿರ್ಧಾರವನ್ನ ಪ್ರಕಟಿಸುತ್ತೆ ಸ್ನೇಹಿತರೆ. ಅಲ್ಲಿವರೆಗೆ ವೇಟ್ ಮಾಡಬೇಕು. ಸೊ ಈಗ ಬರ ಘೋಷಣೆ ಆದ ತಕ್ಷಣ ಕೂಡಲೇ ನಮ್ಗೆ ಹಣ ಬರುತ್ತಾ ಅಂತ ಹೇಳ್ಕೊಂಡು ಖಂಡಿತ ಇಲ್ಲ. ಸೊ ಮೊದಲು ಸರ್ಕಾರ
ಸರ್ಕಾರ ತಾಲೂಕುಗಳನ್ನ ಬರಪೀಡಿತ ಅಂತ ಘೋಷಣೆ ಮಾಡಬೇಕು. ನಂತರ ಬೆಳೆ ಹಾನಿಯ ಮಾಹಿತಿಯನ್ನ ಸಂಗ್ರಹಿಸುತ್ತೆ, ಕೇಂದ್ರ ಸರ್ಕಾರಕ್ಕೆ ವರದಿಯನ್ನ ಕಳಿಸುತ್ತೆ. ಅನುದಾನ ಬಿಡುಗಡೆ ಆದ ಮೇಲೆ ರೈತರ ಬ್ಯಾಂಕ್ ಖಾತೆಗೆ ಪರಿಹಾರ ಜಮೆ ಆಗುವಂತದ್ದು ಸ್ನೇಹಿತರೆ. ಹಾಗಾದ್ರೆ ಕೂಡಲೇ ನೀವು ಈಗಿನಿಂದಲೇ ಏನು ಮಾಡಬೇಕು? ನಿಮ್ಮ ಜಮೀನಿನ ಬೆಳೆಗಳ ಫೋಟೋಗಳನ್ನ ತೆಗೆದಿಟ್ಕೊಳ್ಳಿ, ವಿಡಿಯೋಗಳನ್ನ ತೆಗೆದಿಟ್ಕೊಳ್ಳಿ, ನಿಮ್ಮ ಪಹಣಿ, ಆಧಾರು, ಬ್ಯಾಂಕ್ ಖಾತೆ ವಿವರ ಆಗಿರ್ಬೋದು, ಜೊತೆಗೆ ಮೇನು ಫ್ರೂಟ್ಸ್ ಐಡಿ ನೋಂದಣಿ ಸರಿಯಾಗಿದೆಯಾ ಅನ್ನೋದನ್ನ ಚೆಕ್ ಮಾಡ್ಕೊಳ್ಳಿ ಸ್ನೇಹಿತರೆ. ಬೆಳೆ ಸಮೀಕ್ಷೆಗೆ ಬರುವಂತ ಅಧಿಕಾರಿಗಳಿಗೆ ಸರಿಯಾದ ಮಾಹಿತಿಯನ್ನ ಕೊಡಬೇಕು. ಆಗ ನಿಮ್ಗೆ ಬೆಳೆ ಹಾನಿ ಪರಿಹಾರ ಏನಿರುತ್ತೋ ಅದರ ಜೊತೆಗೆ ಸಿಗುತ್ತೆ. ಸೊ ಇದರ ಜೊತೆಗೆ ಬರ ಘೋಷಣೆ ಅಂತ ಬಂದಾಗ ಇನ್ನೊಂದು ಗುಡ್ ನ್ಯೂಸ್ ಹೇಳಲೇಬೇಕು. ಕರ್ನಾಟಕ ಸರ್ಕಾರ ರಾಜ್ಯದಲ್ಲಿ ಬರ ಘೋಷಣೆ ಮಾಡುವಂತ ಪ್ರಕ್ರಿಯೆಯನ್ನ ಆಲ್ರೆಡಿ ಶುರು ಮಾಡಿದೆ ಸ್ನೇಹಿತರೆ. ಸಮೀಕ್ಷೆ ಆಲ್ರೆಡಿ ಶುರುವಾಗಿದೆ. ಮುಖ್ಯಮಂತ್ರಿ ಹಾಗೆ ಉಪಮುಖ್ಯಮಂತ್ರಿಗಳ ನಿರ್ದೇಶನದ ಮೇರೆಗೆ ಎಲ್ಲಾ ಜಿಲ್ಲಾಧಿಕಾರಿಗಳು ಜೊತೆಗೆ ಜಿಲ್ಲಾ ಪಂಚಾಯತ್ಗಳ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಿಗೆ 1 ವಾರದ ಒಳಗಡೆ ಬರ ಸಮೀಕ್ಷೆ ಪೂರ್ಣಗೊಳಿಸುವಂತೆ ಸೂಚನೆಯನ್ನ ಕೂಡ ಕೊಟ್ಟಿದ್ದಾರೆ. ಅಂದ್ರೆ ರಾಜ್ಯದ ಪ್ರತಿಯೊಂದು ತಾಲೂಕಿನ ಪರಿಸ್ಥಿತಿಯನ್ನ ಚೆಕ್ ಮಾಡಿಕೊಂಡು ವರದಿಯನ್ನ ಸಲ್ಲಿಸಬೇಕು ಅಂತ ಸರ್ಕಾರ ಸ್ಪಷ್ಟತೆಯನ್ನ ಕೊಟ್ಟಿದೆ ಸ್ನೇಹಿತರೆ. ಸೊ ಅಧಿಕಾರಿಗಳು ಏನ್ ಪರಿಶೀಲನೆ ಮಾಡ್ತಾರೆ ಮೇಡಮ್? ಸೊ ನಾವ್ ಏನ್ ಆನ್ಸರ್ ಕೊಡಬೇಕು? ಸೊ ಸರ್ಕಾರ ಅಧಿಕಾರಿಗಳಿಗೆ ಸ್ಪಷ್ಟ ಒಂದು ಸೂಚನೆಯನ್ನ ಕೊಟ್ಟಿದೆ. ಸಾಮಾನ್ಯ ಮಳೆಯ ಪ್ರಮಾಣಕ್ಕಿಂತ 60% ಗಿಂತ ಕಡಿಮೆ ಮಳೆಯಾಗಿರುವಂತ ಪ್ರದೇಶ ಆಗಿರ್ಬೋದು, ಹಾಗೆ ಸತತ 3 ವಾರಗಳವರೆಗೆ ಮಳೆಯೇ ಬೀಳದ ಪ್ರದೇಶಗಳನ್ನ ನಾವು ಗುರುತಿಸಬೇಕು. ಸೊ ಈ ವರದಿ ಆಧಾರದ ಮೇಲೆ ಯಾವ ತಾಲೂಕುಗಳನ್ನ ಬರ ಪೀಡಿತ ಅನ್ನುವಂಥದ್ದನ್ನ ಸರ್ಕಾರ ಅಂತಿಮವಾಗಿ ಘೋಷಣೆ ಮಾಡುತ್ತೆ ಸ್ನೇಹಿತರೆ. ಸೊ ಈಗಿನ ಒಂದು ಪರಿಸ್ಥಿತಿ ನೋಡೋದಾದ್ರೆ ಕರ್ನಾಟಕ ರಾಜ್ಯ ನೈಸರ್ಗಿಕ ವಿಪತ್ತು ಮೇಲ್ವಿಚಾರಣಾ ಕೇಂದ್ರ ಅಲ್ಲಿ ಲಭ್ಯ ಇರುವಂತಹ ಮಾಹಿತಿ ಪ್ರಕಾರ ಸೊ ರಾಜ್ಯದ ಒಟ್ಟು 239 ತಾಲೂಕುಗಳಲ್ಲಿ 121 ತಾಲೂಕುಗಳು ಮಳೆ ಕೊರತೆ ವರ್ಗಕ್ಕೆ ಸೇರಿದೆ. ಸೊ ಇವುಗಳಲ್ಲಿ 11 ತಾಲೂಕುಗಳು ತೀವ್ರ ಮಳೆ ಕೊರತೆಯನ್ನ ಎದುರಿಸ್ತಿದೆ. ಸೊ ಕೃಷಿ ಚಟುವಟಿಕೆಗಳಿಗೂ ಸಾಕಷ್ಟು ಹಿನ್ನಡೆ ಬಂದಿರುವಂತದ್ದು ಸ್ನೇಹಿತರೆ. ಸೊ ಬರ ಘೋಷಣೆ ಆಗಬೇಕು, ನಿಮಗೆ ದುಡ್ಡು ಸಿಗಬೇಕು ಅಂತಂದ್ರೆ ಒಂದಷ್ಟು ಮಾನದಂಡ ಇದೆ. ಒಂದು ತಾಲೂಕನ್ನ ಅಥವಾ ಪ್ರದೇಶವನ್ನ ಬರಪೀಡಿತ ಅಂತ ಘೋಷಿಸಬೇಕು ಅಂತಂದ್ರೆ ಸರ್ಕಾರ 4 ಪ್ರಮುಖ ಮಾನದಂಡಗಳನ್ನ ಚೆಕ್ ಮಾಡುತ್ತೆ. ಸೊ ಈ 4ರಲ್ಲಿ ಕನಿಷ್ಠ 3 ಮಾನದಂಡಗಳು ಪೂರೈಸಿದ್ರೆ ಮಾತ್ರ ಆ ಪ್ರದೇಶವನ್ನ ಅಧಿಕೃತವಾಗಿ ಬರಪೀಡಿತ ಅಂತ ಅನೌನ್ಸ್ ಮಾಡ್ತಾರೆ ಸ್ನೇಹಿತರೆ. ಸೊ ಮೊದಲನೇದಾಗಿ ಮಳೆಯ ಪ್ರಮಾಣ, ಅಂದ್ರೆ ಸಾಮಾನ್ಯ ಮಳೆಯ ಪ್ರಮಾಣಕ್ಕಿಂತ 60%ಕ್ಕಿಂತ ಕಡಿಮೆ ಮಳೆ ಆಗಿರಬೇಕು, 60%ಗಿಂತ ಕಡಿಮೆ ಆಗಿರಬೇಕು, ಸತತ 3 ವಾರ ಮಳೆ ಆಗಿರಬಾರ್ದು. ಇನ್ನು ಎರಡನೇದಾಗಿ ಸಾಮಾನ್ಯ ಕೃಷಿ ಪ್ರದೇಶದ 75%ಗಿಂತ ಕಡಿಮೆ ಬಿತ್ತನೆ ಆಗಿರುವುದು, ಜೊತೆಗೆ ಮಣ್ಣಿನ ತೇವಾಂಶ ಕೊರತೆ. ಇನ್ನು ಮೂರನೇದಾಗಿ ಜಲಾಶಯಗಳಲ್ಲಿನ ನೀರಿನ ಸಂಗ್ರಹ ಆಗಿರ್ಬೋದು, ಅಂತರ್ಜಲ ಮಟ್ಟ ಕುಸಿತ ಆಗಿದ್ಯಾ ಅಂತ ಚೆಕ್ ಮಾಡ್ಕೊಳ್ತಾರೆ. ಇನ್ನು ಉಪಗ್ರಹ ಮಾಹಿತಿಯನ್ನ ತಗೊಳ್ತಾರೆ, ಅಂದ್ರೆ ಉಪಗ್ರಹದ ಮೂಲಕ ಬೆಳೆಗಳ ಆರೋಗ್ಯ ಆಗಿರ್ಬೋದು, ಸಸ್ಯವರ್ಗದ ದುರ್ಬಲತೆ ಆಗಿರ್ಬೋದು, ಇವೆಲ್ಲವನ್ನ ಚೆಕ್ ಮಾಡ್ತಾರೆ. ಸೊ ಹಾಗಾದ್ರೆ ಯಾವಾಗ ಇದು ಕಂಪ್ಲೀಟ್ ಆಗುತ್ತೆ? ಸೊ ಜುಲೈ ಕೊನೆಯ ವಾರ ಜೊತೆಗೆ ಆಗಸ್ಟ್ ಮೊದಲ ವಾರದಲ್ಲಿ ನಮಗೊಂದು ಅಂತಿಮ ಚಿತ್ರಣ ಸಿಗುತ್ತೆ ಸ್ನೇಹಿತರೆ. ಸೊ ಎಷ್ಟು ಪರಿಹಾರ ಸಿಗುತ್ತೆ ಅನ್ನೋದನ್ನ ಕೂಡ ಹೇಳ್ತೀನಿ. ಸೊ ನಾನು ನಿಮಗೆ ಕ್ಯಾಲ್ಕುಲೇಷನ್ ಹೇಳ್ತಿರುವಂತದ್ದು 2023ರಲ್ಲಿ ರಾಜ್ಯದಲ್ಲಿ ತೀವ್ರ ಬರ ಉಂಟಾಗಿತ್ತು. ಸೊ ಆಗ ಕೂಡ ಪರಿಹಾರವನ್ನ ಕೊಟ್ಟಿದ್ರು. ಸೊ ಅಲ್ಲಿ ನಿಮಗೆ ಮಳೆಯಾಶ್ರಿತ ಜಮೀನಿಗೆ ಪ್ರತಿ ಹೆಕ್ಟೇರ್ಗೆ 8,500 ರೂಪಾಯಿ, ನೀರಾವರಿ ಜಮೀನಿಗೆ ಪ್ರತಿ ಹೆಕ್ಟೇರ್ಗೆ 17,000 ರೂಪಾಯಿ, ತೋಟಗಾರಿಕಾ ಬೆಳೆಗಳಿಗೆ ಪ್ರತಿ ಹೆಕ್ಟೇರ್ಗೆ 22,500 ರೂಪಾಯಿ ಕೊಡಲಾಗಿತ್ತು. ಸೊ ಈ ವರ್ಷ ಕೂಡ ಇದೇ ಪ್ರಮಾಣದ ಪರಿಹಾರ ಸಿಗುತ್ತಾ ಅನ್ನೋದು ಬರ ಘೋಷಣೆ ಆದ್ರ ನಂತರ ಅಷ್ಟೇ ನಮ್ಗೆ ಗೊತ್ತಾಗುತ್ತೆ. ಬಟ್ ಇದು 2023ರ ಒಂದು ಕ್ಯಾಲ್ಕುಲೇಷನ್ ಅನ್ನ ನಾನು ಹೇಳಿರುವಂತದ್ದು. ಇದೀಗ ಸಾಕಷ್ಟು ರೈತರಿಗಿರುವಂತ ಮತ್ತೊಂದು ಪ್ರಶ್ನೆ ಏನ್ ಗೊತ್ತಾ? ಸಾಲ ಮನ್ನಾ ಘೋಷಣೆ ಆದ್ರೆ ಎಲ್ರಿಗೂ ಸಿಗುತ್ತಾ ಅಥವಾ ಕೆಲವರಿಗೆ ಮಾತ್ರ ಸಿಗುತ್ತಾ? ಏನೇನ್ ಡಾಕ್ಯುಮೆಂಟ್ಸ್ ಬೇಕು ಅಂತ ಅದನ್ನ ನೋಡ್ತಾ ಹೋಗೋಣ. ಸದ್ಯಕ್ಕೆ ಸರ್ಕಾರ ಯಾವುದೇ ಅಧಿಕೃತ ಮಾರ್ಗಸೂಚಿಯನ್ನ ಕೊಟ್ಟಿಲ್ಲ ಸ್ನೇಹಿತರೆ. ಸೊ ಈ ಹಿಂದೆ ಕರ್ನಾಟಕ ಆಗಿರ್ಬೋದು, ಕೇಂದ್ರ ಸರ್ಕಾರ ಜಾರಿಗೆ ತಂದಿದ್ದಂತ ಸಾಲ ಮನ್ನಾ ಯೋಜನೆಗಳ ಆಧಾರದ ಮೇಲೆ ನಾವು ನೋಡಿದ್ರೆ ಸಾಮಾನ್ಯವಾಗಿ ಒಂದಷ್ಟು ಎಲಿಜಿಬಿಲಿಟಿ ಕ್ರೈಟೀರಿಯಾ ಇರಬೇಕಾಗತ್ತೆ. ಸೊ ಅದನ್ನ ನೋಡೋದಾದ್ರೆ ಮೊದಲನೇದಾಗಿ ರೈತರು ಕರ್ನಾಟಕದ ನಿವಾಸಿ ಆಗಿರ್ಬೇಕು. ಎರಡನೇದಾಗಿ ರೈತರ ಹೆಸರಿನಲ್ಲಿ ಕೃಷಿ ಭೂಮಿ ಇರಬೇಕಾಗತ್ತೆ. ಕಾನೂನುಬದ್ಧವಾಗಿ ಕೃಷಿ ಮಾಡ್ತಿರುವಂತ ದಾಖಲೆಯನ್ನ ಕೇಳ್ತಾರೆ. ಇನ್ನು ಮೂರನೇದಾಗಿ ಬ್ಯಾಂಕ್ ಅಥವಾ ಸಹಕಾರಿ ಬ್ಯಾಂಕ್ನಲ್ಲಿ ಪಡೆದಿರುವಂತ ಕ್ರಾಪ್ ಲೋನ್, ಅಂದ್ರೆ ಬೆಳೆ ಸಾಲ ಅಥವಾ ಸರ್ಕಾರ ಸೂಚಿಸುವ ಕೃಷಿ ಸಾಲವೇ ಮನ್ನಾಕ್ಕೆ ಪರಿಗಣನೆ ಆಗುವಂತ ಸಾಧ್ಯತೆ ಇದೆ. ಸರ್ಕಾರ ನಿಗದಿಪಡಿಸುವಂತ ನಿರ್ದಿಷ್ಟ ದಿನಾಂಕದೊಳಗಡೆ ಪಡೆದಿರುವಂತ ಸಾಲ ಮಾತ್ರ ಅರ್ಹ ಆಗುವಂತ ಸಾಧ್ಯತೆ ಇದೆ ಸ್ನೇಹಿತರೆ. ಅಷ್ಟೇ ಅಲ್ಲ, ಒಂದೇ ರೈತನ ಹೆಸರಿನಲ್ಲಿ ಒಂದಕ್ಕಿಂತ ಹೆಚ್ಚು ಸಾಲಗಳಿದ್ರೆ ಸರ್ಕಾರ ನಿಗದಿಪಡಿಸುವಂತ ಗರಿಷ್ಠ ಮಿತಿಯವರೆಗೆ ಮಾತ್ರ ಮನ್ನಾ ಸಿಗುವಂತ ಸಾಧ್ಯತೆ ಇರುತ್ತೆ. ಅಂಡ್ ಇನ್ನೊಂದು, ಕೆಲವು ಯೋಜನೆಗಳಲ್ಲಿ ಉದ್ದೇಶಪೂರ್ವಕವಾಗಿ ಇನ್ ಕೇಸ್ ನೀವು ಸಾಲವನ್ನ ಮರುಪಾವತಿ ಮಾಡದಂತ, ಅಂದ್ರೆ
ವಿಲ್ಫುಲ್ ಡಿಫಾಲ್ಟರ್ ಅಂತ ಹೇಳ್ತೀವಿ. ಅಂಥ ಪ್ರಕರಣಗಳನ್ನ ಹೊರಗಿಡುವಂತ ನಿಯಮ ಕೂಡ ಇರಬಹುದು ಸ್ನೇಹಿತರೆ. ಹಾಗಾಗಿ ಈ ಬಾರಿ ಸರ್ಕಾರ ಅಧಿಕೃತ ಆದೇಶವನ್ನ ಹೊರಡಿಸಿದ ನಂತರ ಅಂತಿಮ ಅರ್ಹತಾ ನಿಯಮಗಳು ನಮಗೆ ಸಿಗುತ್ತೆ. ಅದರ ಬಗ್ಗೆ ನಾನು ಅಪ್ಡೇಟ್ ಅನ್ನ ಕೊಡ್ತೀನಿ. ಒಂದು ವೇಳೆ ಸರ್ಕಾರ ಕೃಷಿ ಸಾಲ ಮನ್ನಾವನ್ನ ಘೋಷಿಸ್ತು ಅಂತ ಅನ್ಕೊಳ್ಳಿ, ಆಗ ಸಾಮಾನ್ಯವಾಗಿ ಏನೇನ್ ಡಾಕ್ಯುಮೆಂಟ್ಸ್ಗಳು ಬೇಕು ಅಂತ ಹೇಳ್ತೀನಿ, ಅದನ್ನ ರೆಡಿ ಮಾಡಿಟ್ಕೊಳ್ಳಿ. ಆಧಾರ್ ಕಾರ್ಡ್ ಅನ್ನ ಕೇಳ್ತಾರೆ, ಪಹಣಿ RTC ಕೊಡಬೇಕಾಗತ್ತೆ, ಬ್ಯಾಂಕ್ ಪಾಸ್ಬುಕ್ ಬೇಕು, ಸಾಲ ಪಡೆದಿರುವಂತ ಬ್ಯಾಂಕ್ ನ ಲೋನ್ ಅಕೌಂಟ್ ಸ್ಟೇಟ್ಮೆಂಟ್ ಅನ್ನ ಕೇಳ್ತಾರೆ ಅಥವಾ ಲೋನ್ ಸರ್ಟಿಫಿಕೇಟ್ ಅನ್ನ ಕೇಳ್ತಾರೆ, ನಿಮ್ಮ ಫ್ರೂಟ್ಸ್ ID ನೋಂದಣಿ ಬೇಕು, ಆಧಾರ್ಗೆ ಲಿಂಕ್ ಆಗಿರುವಂತಹ ಮೊಬೈಲ್ ಸಂಖ್ಯೆ ಬೇಕು, ರೇಷನ್ ಕಾರ್ಡ್ ಕೆಲವು ಯೋಜನೆಗಳಲ್ಲಿ ಕೇಳುವಂತ ಸಾಧ್ಯತೆ ಇದೆ ಸ್ನೇಹಿತರೆ. ಅಷ್ಟೇ ಅಲ್ಲ, ಮತದಾರರ ಗುರುತಿನ ಚೀಟಿ, ವೋಟರ್ ID ಅಥವಾ ಇತರ ಗುರುತಿನ ದಾಖಲೆಯನ್ನ ಕೇಳುವಂತ ಸಾಧ್ಯತೆ ಇದೆ. ಇಷ್ಟು ಡಾಕ್ಯುಮೆಂಟ್ಸ್ ಗಳನ್ನ ರೆಡಿ ಇಟ್ಕೊಳ್ಳಿ ಸ್ನೇಹಿತರೆ. ಹಾಗಾದ್ರೆ ಸಾಲ ಮನ್ನಾ ಆದ ನಂತರ ರೈತರು ಏನ್ ಮಾಡಬೇಕು? ಒಂದು ವೇಳೆ ನಿಮಗೆ ಸರ್ಕಾರ ಸಾಲ ಮನ್ನಾವನ್ನ ಘೋಷಿಸಿದ್ರೆ ರೈತರು ಯಾವುದೇ ಮಧ್ಯವರ್ತಿಗಳ ಮಾತುಗಳನ್ನ ಕೇಳಿ ಹಣವನ್ನ ಪಾವತಿಸಬೇಡಿ ಸ್ನೇಹಿತರೆ. ಮೊದಲು ನಿಮ್ಮ ಬ್ಯಾಂಕ್ ಭೇಟಿ ನೀಡಿ ನಿಮ್ಮ ಸಾಲ ಖಾತೆಯ ವಿವರವನ್ನ ಚೆಕ್ ಮಾಡ್ಕೊಳ್ಳಿ. ಸರ್ಕಾರದ ಅಧಿಕೃತ ಆದೇಶದ ಪ್ರಕಾರ ನಿಮ್ಮ ಸಾಲ ಮನ್ನಾ ಪಟ್ಟಿಯಲ್ಲಿ ಇದೆಯಾ ಅನ್ನುವಂಥದ್ದನ್ನ ನೋಡ್ಕೊಳ್ಳಿ, ಖಚಿತಪಡಿಸ್ಕೊಳ್ಳಿ. ಯಾವುದೇ ದಾಖಲೆ ಸಲ್ಲಿಸೋದಕ್ಕೆ ಸೂಚಿಸಿದ್ರೆ ನಿಗದಿತ ಟೈಮ್ ಒಳಗಡೆ ಸಲ್ಲಿಸಬೇಕಾಗತ್ತೆ. ಯಾರಾದ್ರೂ ಹಣ ಕೊಟ್ರೆ ಸಾಲ ಮನ್ನಾ ಮಾಡಿಸ್ಕೊಡ್ತೀನಿ ಅಂತ ಹೇಳಿದ್ರೆ ಖಂಡಿತ ನಂಬೋದಕ್ಕೆ ಹೋಗ್ಬಿಡಿ, ಇದೆಲ್ಲ ವಂಚನೆ ಆಗಿರುತ್ತೆ. ಇದರಿಂದ ಸ್ವಲ್ಪ ದೂರನೇ ಇರಿ. ಇದು ನಿಮಗೆ ನಾನೊಂದು ಕೊಡಬಲ್ಲಂತ ಸಜೆಷನ್ ಆಗಿರುತ್ತೆ. ಒಟ್ಟಾರೆಯಾಗಿ ಹೇಳಬೇಕು ಅಂತಂದ್ರೆ ಬರ ಸಮೀಕ್ಷೆ ಆಗಿರ್ಬೋದು, ಸಾಲ ಮನ್ನಾ ಎರಡರ ಬಗ್ಗೆ ಕೂಡ ಸರ್ಕಾರ ಚಿಂತನೆಯನ್ನ ನಡೆಸ್ತಾ ಇದೆ. ಮುಂದಿನ ಕೆಲ ವಾರಗಳಲ್ಲಿ ಇದಕ್ಕೆ ಸ್ಪಷ್ಟ ಚಿತ್ರಣ ಸಿಗುತ್ತೆ ಸ್ನೇಹಿತರೆ. ಈ ವಿಷಯದ ಬಗ್ಗೆ ಸರ್ಕಾರದಿಂದ ಯಾವುದೇ ಅಧಿಕೃತ ಹೊಸ ಮಾಹಿತಿ ಬಂದ ತಕ್ಷಣ ಈಸಿಯಾಗಿ ನಿಮ್ಗೆ ಈ ಚಾನೆಲ್ ಅಲ್ಲಿ ಅಪ್ಲೋಡ್ ಮಾಡ್ತೀನಿ. ಸ್ನೇಹಿತರೆ, ಇದಿಷ್ಟು ರೈತರಿಗೆ ಸಂಬಂಧಪಟ್ಟಂತ ಒಂದು ಮೇಜರ್ 2 ಅಪ್ಡೇಟ್ ಆಗಿರುತ್ತೆ. ನಿಮ್ಮ ಪ್ರಕಾರ ಈ ಬಾರಿ ನಿಮ್ಮ ಸಾಲ ಮನ್ನಾ ಆಗತ್ತಾ? ಸರ್ಕಾರ ಘೋಷಣೆ ಮಾಡುತ್ತಾ? ಅಥವಾ ನಿಮ್ಗೆ ಬೆಳೆ ಹಾನಿ ಪರಿಹಾರ ಸಿಗುತ್ತಾ? ಎಷ್ಟು ಸಿಗಬೇಕು ಅದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಪ್ಪದೇ ತಿಳಿಸಿ. ಮುಂದಿನ ಎಪಿಸೋಡ್ ಅಲ್ಲಿ ಮತ್ತೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್. ಬ್ರ್ಯಾಂಡ್ ಪಾರ್ಟ್ನರ್ಶಿಪ್ ಮತ್ತು ಜಾಹೀರಾತಿಗಾಗಿ ಸಂಪರ್ಕಿಸಿ brand@bosswala.com. ವಾಟ್ಸ್ಆಪ್ ನಂಬರ್ 9108014192. Bosswala. Be the boss.